ಇವತ್ತು ಮೂರನೇ ದಿನದ ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆ. ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಯಲ್ಲಿ ಜನ ಸರ ಬಳೆ ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡೋದ್ರಲ್ಲಿ ಜನ ಬ್ಯುಸಿಯಾಗಿದ್ದರು. ನೋಡಿ, ಗಮನಿಸ್ತಾ ಇದ್ದೀರಿ, ಜನ ಜಾತ್ರೆ. ಕಡಲೆಕಾಯಿ ಪರೀಕ್ಷೆಯಲ್ಲಿ ಬೆಂಗಳೂರಿಗರು ಮಿಂದೆದ್ದಿದ್ದಾರೆ, ಬಹಳ ಖುಷಿ ಪಟ್ಟಿದ್ದಾರೆ. ಈ ಕಡಲೆಕಾಯಿ ಪರೀಕ್ಷೆಯ ವೈಭವದ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. 400-500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆ ಅದ್ದೂರಿಯಾಗಿ ಆಗ್ತಾ ಇದೆ. ಒಂದು ಕಡೆ ಕಡಲೆಕಾಯಿ ಮಾರಾಟ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಲ್ಲಿ ಸಂಪೂರ್ಣ ಜಾತ್ರೆಯ ಅನುಭವವನ್ನು ಕೊಡ್ತಾ ಇರುವಂಥದ್ದು ಈ ಒಂದು ಕಡಲೆಕಾಯಿ ಪರೀಕ್ಷೆ. ನೀವು ನೋಡ್ತಾ ಇರ್ಬೋದು, ಸಾಮಾನ್ಯವಾಗಿ ನಾವು ಈ ರೀತಿಯ ಜಾತ್ರೆಯನ್ನು ಹಳ್ಳಿಯ ಭಾಗದಲ್ಲಿ ನೋಡಿರ್ತೀವಿ. ಜಾತ್ರೆ ಅಂದರೆ ವರ್ಷಕ್ಕೆ ಒಂದು ದಿನ ಹಳ್ಳಿಗಳಲ್ಲಿ ಈ ರೀತಿಯ ಜಾತ್ರೆಗಳಾಗತ್ತೆ. ಆದರೆ ಕಳೆದ 400-500 ವರ್ಷದಿಂದಲೂ ಕೂಡ ಬೆಂಗಳೂರಿನ ಬಸವನಗುಡಿಯಲ್ಲಿ ಈ ರೀತಿಯ ಜಾತ್ರೆ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಹಾಗೆ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಜಾತ್ರೆಯಲ್ಲಿ ಅಂದರೆ ಸಾಮಾನ್ಯವಾಗಿ ಕಡಲೆಕಾಯಿ ಪರ್ಸೆ ಅಂತ ಅಂದರೆ ಎಲ್ಲರ ತಲೆಯಲ್ಲಿ ಇರುತ್ತೆ ಬರೀ ಕಡಲೆಕಾಯಿ ಸಿಗುತ್ತೆ ಅಂತ ಹೇಳಿ. ಇಲ್ಲ, ಅದನ್ನು ಹೊರತುಪಡಿಸಿ ಮನೆಯಲ್ಲಿ ಬೇಕಾಗುವಂತಹ ವಸ್ತುಗಳಾಗಿರ್ಬೋದು, ಮಕ್ಕಳ ಆಟಿಕೆ ವಸ್ತುಗಳಾಗಿರ್ಬೋದು, ಹೆಣ್ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂತಹ, ಸಾಮಾನ್ಯವಾಗಿ ಹೆಣ್ಮಕ್ಳು ಯಾವುದೇ ರೀತಿಯಲ್ಲಿ ಬಳೆ ಸರ ಇವುಗಳನ್ನ ನೋಡಿದ್ರೆ ಸಾಮಾನ್ಯವಾಗಿ ಅಟ್ರಾಕ್ಷನ್ ಆಗ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಜನರು ಜಾತ್ರೆಗೆ ಬಂದು ತಮಗೆ ಬೇಕಾದಂತಹ ವಸ್ತುಗಳ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ವ್ಯಾಪಾರಸ್ಥರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ರೀತಿಯ ಜಾತ್ರೆಯಲ್ಲಿ ಅವರಿಗೆ ಸಾಕಷ್ಟು ವ್ಯಾಪಾರ ವಹಿವಾಟು ಆಗತ್ತೆ. ಸೊ ಹೀಗಾಗಿ ಒಂದು ಕಡೆಯಲ್ಲಿ ವ್ಯಾಪಾರಸ್ಥರು ಕೂಡ ಖುಷಿಯಾಗಿ ವ್ಯಾಪಾರವನ್ನು ಮಾಡಿದ್ರೆ, ಮತ್ತೊಂದು ಕಡೆಯಲ್ಲಿ ಜನರು ಕೂಡ ತಮಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡಿ ಬೇಕಾದಷ್ಟು ಕಡಲೆಕಾಯಿಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಜಾತ್ರೆಯಲ್ಲಿ ಮನೆಗೆ ಬೇಕಾದಂತಹ ವಸ್ತುಗಳಲ್ಲಿ ಬೇಕಾದದನ್ನ ಖರೀದಿ ಮಾಡೋದ್ರಲ್ಲಿ ಗೃಹಿಣಿಯರು ಎಲ್ಲರೂ ಕೂಡ ಬ್ಯುಸಿ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಹೆಣ್ಮಕ್ಕಳ ಕೈಗೆ ಅಂದವನ್ನು ನೀಡುವಂತಹ ಬಳೆಯ ಖರೀದಿಯು ಕೂಡ ನೀವು ನೋಡ್ತಾ ಇರ್ಬೋದು. ಗಾಜಿನ ಬಳೆ ಆಗಿರ್ಬೋದು, ಗಾಜಿನ ಬಳೆಯನ್ನು ತೊಡಿಸ್ತಿರೋದಾಗಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಖುಷಿಯನ್ನು ಕೊಡುತ್ತೆ. ಸೊ ಒಟ್ಟಿನಲ್ಲಿ ಈ ಒಂದು ಕಡಲೆಕಾಯಿ ಪರ್ಸೆ ಏನಿದೆ ಎಲ್ಲರಿಗೂ ಕೂಡ ಹಬ್ಬದ ವಾತಾವರಣವನ್ನು ನೀಡ್ತಾ ಇರುವಂಥದ್ದು. ನಮ್ಮ ಜೊತೆ ಸಾರ್ವಜನಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಕಡಲೆಕಾಯಿಗೆ ಪರ್ಸೆಗೆ ಬಂದಿದ್ದೀರಾ, ಬಳೆಯನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ, ಹೇಗಿದೆ ಜಾತ್ರೆ? ತುಂಬ ಚೆನ್ನಾಗಿದೆ. ಲಾಟ್ ಆಫ್ ಕ್ರೌಡ್. ಇವತ್ತೇ ನೆನ್ನೆ ಸ್ಟಾರ್ಟ್ ಆಗಿರೋದಲ್ವಾ, ಸೊ ಚೆನ್ನಾಗಿದೆ ಎಲ್ಲ. ಪ್ರತಿ ವರ್ಷನೂ ಬರ್ತೀರಾ ಇಲ್ಲ ಇದೇ ಫಸ್ಟ್ ಟೈಮ್? ಇಲ್ಲ, 4-5 ಇಯರ್ಸಿಂದ ಬರ್ತಾ ಇದ್ದೀವಿ. ಇವತ್ತು ಏನೆಲ್ಲ ತಗೊಂಡ್ರಿ ಮೇಡಮ್ ಜಾತ್ರೆಯಲ್ಲಿ? ಮೇಯ್ನಾಗಿ ಕಡಲೆಕಾಯಿ, ದಟ್ ಇಸ್ ದ ಮೇನ್ ಥಿಂಗ್. ಅದಾದಮೇಲೆ ಬ್ಯಾಂಗಲ್ ಇವಾಗ ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ, ಇವಾಗ ಪರ್ಚೇಸ್ ಮಾಡಬೇಕು. ಎಂಜಾಯ್ ಮಾಡ್ತಾ ಇದ್ದೀರಾ? ಶೋರ್. ಸರ್, ನೀವೇನು ಹೇಳ್ತೀರಾ ಸರ್ ಕಡಲೆಕಾಯಿ ಪರ್ಸೆ ಬಗ್ಗೆ? ಇದು ನಮ್ಮ ಏನಂತಾರೆ ಬೆಂಗಳೂರಲ್ಲಿ ನಡೆಯುವಂಥ ದೊಡ್ಡ ಜಾತ್ರೆ. ಅಂದರೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಸರ್ವಧರ್ಮಗಳು ಎಲ್ಲರೂ ಬಂದು ಇಲ್ಲಿ ಜಾತ್ರೆಯನ್ನು ಅಟೆಂಡ್ ಮಾಡ್ತಾರೆ. ನೋಡಿ, ನೀವು ಸಾಮಾನ್ಯವಾಗಿ ನೋಡ್ಬೋದು, ಪ್ರತಿಯೊಂದು ಧರ್ಮದವರು ಇದ್ದಾರೆ, ಪ್ರತಿಯೊಬ್ಬ ಜನರು ಇದ್ದಾರೆ, ಹಿರಿಯರು ಕಿರಿಯರು ಎಲ್ಲರೂ ಇದ್ದಾರೆ. ಇದು ಎಲ್ಲೂ ನಿಮ್ಗೆ ಸಿಗಲ್ಲ. ಎಲ್ಲ ನಶಿಸಿ ಹೋಗ್ತಾ ಇದೆ ಜಾತ್ರೆಗಳು, ಇದೆಲ್ಲ ನಾನು ಸೇರಲ್ಲ. ಎಲ್ಲ ಸಿಟಿ ಅದು ಇದು ಅಂತಂದ್ರೆ ಅಂಥ ಬೆಂಗಳೂರು ಇಂಥ ದೊಡ್ಡ ಸಿಟಿಯಲ್ಲಿ ಈ ಥರ ಜಾತ್ರೆ ನಡೀತಿದೆಯಲ್ಲ, ಇದು ನಮ್ಮ ಪೀಳಿಗೆ ಇನ್ನೂ ಉಳಿಸುತ್ತೆ. ಸೊ ಇಷ್ಟು ಮಾತ್ರ ಹೇಳಬಲ್ಲೆ. ಎಂಜಾಯ್ ಮಾಡ್ತಾ ಇದ್ದೀರಾ ಸರ್? ತುಂಬ ಎಂಜಾಯ್ ಮಾಡ್ತೀವಿ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರೋದು, ಇವಾಗ ಮತ್ತೆ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಇದನ್ನು ನೋಡ್ತಾ ಇದ್ದೀವಿ. ತುಂಬ ಸಂತೋಷ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಈ ರೀತಿಯ ಅನುಭವ ಸಿಗೋದು ನಿಜಕ್ಕೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಕಡಲೆಕಾಯಿ ಪರ್ಸೆನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಬೆಂಗಳೂರಲ್ಲಿ ಎಲ್ಲರೂ ಇದ್ದರೆ ಈ ಒಂದು ಕಡಲೆಕಾಯಿ ಪರ್ಸೆಗೆ ಒಮ್ಮೆ ಆದರೂ ವಿಸಿಟ್ ಮಾಡಿ. ಅದರಲ್ಲೂ ಕೂಡ ಈ ಬಾರಿ ವಿಶೇಷವಾಗಿ 5 ದಿನಗಳ ಕಾಲ ಈ ಒಂದು ಕಡಲೆಕಾಯಿ ಪರ್ಸೆ ನಡೀತಾ ಇರುವಂಥದ್ದು. ಸೊ ಹೀಗಾಗಿ ನೀವು ಕೂಡ ಬರ್ಬೋದು. ಹಾಗೆ ಬೆಂಗಳೂರಲ್ಲಿ ಈ ರೀತಿಯ ಜಾತ್ರೆ ಅನುಭವ ಏನಿದೆ ಸಿಗೋದು ನಿಜಕ್ಕೂ ಕೂಡ ಅಪರೂಪ. ಅದರಲ್ಲೂ ಕೂಡ ಕಾರ್ತಿಕ ಮಾಸದಲ್ಲಿ ಈ ರೀತಿಯ ಜಾತ್ರೆಗಳು ಬಸವನಗುಡಿಯಲ್ಲಿ ಆಗ್ತಾ ಇರುತ್ತೆ. ಸೊ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಈ ಒಂದು ಕಡಲೆಕಾಯಿ ಪರ್ಸೆಯಲ್ಲಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.